ಸಹಕಾರ ಸಂಘ VSSN ಸೊಸೈಟಿಯಲ್ಲಿ ಅಧ್ಯಕ್ಷರಾದ ತಿಮ್ಮಣ್ಣ ಅವರು ಹನುಮನಹಳ್ಳಿ, ಹಾಗೆ ಬಂದ್ಕುಂಟೆ ಗೊಲ್ರಟ್ಟಿ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಸಹ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ನಮ್ಮ ಈ ಸೊಸೈಟಿಗೆ ಒಳಪಡುವಂಥ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಸಹ ಬಂದಿದ್ದಾರೆ. ಹಾಗೆ ಎಲ್ಲ ಡೈರೆಕ್ಟ್ರು ಸೇರಿ ಒಗ್ಗೂಟಾಗಿ ಒಮ್ಮತದಿಂದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿದ್ದಾರೆ. ಅವರು ಸಹ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇಲ್ಲಿ ಎಲ್ಲ ರೀತಿ ಹೇಳಿದ್ದಾರೆ, ಆ ರೀತಿ ಹೇಳಿದಂತೆ ಸೊಸೈಟಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಡೈರೆಕ್ಟ್ರಲ್ಲೂ ಹಾಗೂ ಅಧ್ಯಕ್ಷರಲ್ಲೂ ಉಪಾಧ್ಯಕ್ಷರಲ್ಲೂ ಕೇಳ್ಕೊಂತೀವಿ. ಇದೇ ಥರ ಖುಷಿಯಿಂದ ಯಾವತ್ತು ಸೊಸೈಟಿ ಬಂದ್ಕುಂಟೆ ಸೊಸೈಟಿ ಒಂದು ಹೆಸರು ಮಾಡಲಿ, ಒಂದು ಅಧಿಕಾರಿಗಳಿಗೂ, ಒಂದು ಸಿಬ್ಬಂದಿ ವರ್ಗದವ್ರಿಗೂ, ಒಂದು ಸೆಕ್ರೆಟರಿವರೆಗೂ ಒಂದು ಹೆಸರು ಬರಲಿ ಅಂತ ನಾವು ತುಂಬ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಪ್ರಾಥಮಿಕ ಕೃಷಿ ಸಂಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು, ಉಪಾಧ್ಯಕ್ಷರದನು. ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಹನುಮನಹಳ್ಳಿ ಗ್ರಾಮದ ತಿಮ್ಮಣ್ಣರವ್ರನ್ನ ಆಯ್ಕೆ ಮಾಡಿದ್ದಾರೆ, ಹಾಗೂ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ಮುಖಂಡರಿಗೂ ಧನ್ಯವಾದ ತಿಳಿಸುತ್ತೇನೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರು, ಊರಿನ ಗ್ರಾಮಸ್ಥರುಗಳು ಎಲ್ಲ ಸೇರಿ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಾಗಿ ತಿಮ್ಮಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ಅವರು ಅವಿರೋಧವಾಗಿ ಆಯ್ಕೆ ಮಾಡಿರೋದ್ರಿಂದ ಎಲ್ಲರ ನಂಬಿಕೆಯನ್ನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿನ ಅಭಿವೃದ್ಧಿ ಪಡಿಸಲು ನಾವು ಬದ್ಧರಾಗಿರ್ತೀವಿ ಎಂದು ಈ ಮೂಲಕ 2026-27ನೇ ಸಾಲಿನ ಏನು ನಮ್ಮ ಬಂದ್ಕುಂಟೆ VSSN ಸೊಸೈಟಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ತೆರವಾಗಿದ್ದು, ಆ ಸ್ಥಾನಗಳಿಗೆ ಅವಿರೋಧವಾಗಿ ಇಲ್ಲಿನ ಸೊಸೈಟಿಯ ನಿರ್ದೇಶಕರು ಮತ್ತು ಗ್ರಾಮಸ್ಥರು ಸೇರಿ ಅವಿರೋಧವಾಗಿ ಆಯ್ಕೆಗೊಳಿಸಿದ್ದೀವಿ. ಈ ಆಯ್ಕೆಯಲ್ಲಿ ಹನುಮನಹಳ್ಳಿ ಗ್ರಾಮದ ಶ್ರೀ ತಿಮ್ಮಣ್ಣನವರು ಅಧ್ಯಕ್ಷರಾಗಿಯೂ, ಬಂದ್ಕುಂಟೆ ಗೊಲ್ರಟ್ಟಿಯ ಶ್ರೀ ಮಂಜುನಾಥ್ರವರು ಉಪಾಧ್ಯಕ್ಷರಾಗಿಯೂ ಆಯ್ಕೆಗೊಂಡಿರುತ್ತಾರೆ. ಇವರು ತಮ್ಮ ಅಧಿಕಾರ ಅವಧಿಯಲ್ಲಿ ಏನು ನಮ್ಮ ಗ್ರಾಮದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಆಯ್ಕೆಗೊಂಡಿದ್ದಾರೆ, ಆ ಜವಾಬ್ದಾರಿ ಕರ್ತವ್ಯಗಳು ಸೊಸೈಟಿನಲ್ಲಿ ಗೊಬ್ಬರ ವಿತರಣೆ ಇರ್ಬೋದು, ಇಲ್ಲ ರೇಷನ್ ವಿತರಣೆ ಇರ್ಬೋದು, ಇಲ್ಲ ರೈತರಿಗೆ ಸಾಲ ಸೌಲಭ್ಯ ವಿತರಣೆ ಇರ್ಬೋದು, ಈ ಎಲ್ಲ ಕಾರ್ಯದಲ್ಲಿಯೂ ತಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಜೊತೆಗೆ ಅನ್ಯೋನ್ಯವಾಗಿ ಸಂಬಂಧವನ್ನು ಇಟ್ಕೊಂಡು ಅವರು ಅಭಿವೃದ್ಧಿ ಪಡಿಸ್ಬೇಕಂತ ಈ ಮೂಲಕ ನಾವು ಗ್ರಾಮಸ್ಥರಾಗಿ ಈ ಸದಸ್ಯರುಗಳಲ್ಲಿ ಮನವಿಯನ್ನ ಬಂದ್ಕುಂಟೆ ಕೃಷಿ ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಇಪ್ಪತ್ತಿನ ಸಹಕಾರ ಬ್ಯಾಂಕಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ತೆರವಾದ ಸ್ಥಾನಗಳಿಗೆ ಅಧ್ಯಕ್ಷರನ್ನಾಗಿ ಹನುಮನಹಳ್ಳಿ ಶ್ರೀಯುತ ತಿಮ್ಮಣ್ಣನವರನ್ನು ಹಾಗೂ ಉಪಾಧ್ಯಕ್ಷರಾಗಿ ಬಂದ್ಕುಂಟೆ ಗೊಲ್ರಟ್ಟಿ ಮಂಜುನಾಥ್ರವರನ್ನು ಎಲ್ಲ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಹಾಗೂ ಎಲ್ಲ ಸರ್ವ ಸದಸ್ಯರು ಸೇರಿ ಸೊಸೈಟಿನಲ್ಲಿ ನಾವು ಮೊದಲಿಂದಲೂ ಮೀಟಿಂಗ್ನಾಗೆ ಹೇಳಿದ್ದೀವಿ, ಏನಾದರೂ ಮಾಡಿ ಒಡವೆ ಸಾಲದ್ದೊಂದು ಇದನ್ನು ಮಾಡಿಕೊಡ್ರಿ ಅಂತನ, ಅದನ್ನೊಂದು ಮಾಡಿಸ್ಬೇಕು. ಆಮೇಲೆ ರೈತರು ಭಾಳ ಗೊಬ್ಬರಕ್ಕೆ ಅಲ್ಲೂ ಇಲ್ಲೂ ಅಲ್ದಾಡೋಂಥ ಪರಿಸ್ಥಿತಿ ಐತೆ. ಏನಾರ ಮಾಡಿ ಗೊಬ್ಬರ ಮಾರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅದಕ್ಕೆ ಏನು ಬೇಕೋ ಬಂಡವಾಳವನ್ನು ನಾವು ನಮ್ಮ ಸ್ನೇಹಿತರ ಹತ್ರ ಮಾತಾಡಿ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಇಲ್ಲಿ ನಮ್ಮ ವ್ಯವಸ್ಥಾಪಕರು ಬಂದಿದ್ದಾರೆ, ಅವ್ರಿಗೇನಾದರೂ ಮಾಡಿ ಲೈಸೆನ್ಸ್ ಏನಾರ ಇದನ್ನು ಮಾಡಿದರೆ ಈ ಸೊಸೈಟಿನಲ್ಲಿ ಗೊಬ್ಬರ ಮಾರಿಸ್ತಕ್ಕಂಥ ಒಂದು ಇದನ್ನು ಪ್ರಾರಂಭ ಮಾಡಬೇಕು ಅಂತಂದೇಳಿ ನಾವು ನಮ್ಮ
ಸ್ನೇಹಿತರ ಹಿಮಂತ್ ರಾಜ್ ಅವ್ರನ್ನ ಕೇಳಿದಾಗ ಆಯಿತು ಅದಕ್ಕೆ ಏನಾದರೂ ನಾನು ಸಹಾಯ ಮಾಡ್ತೀನಿ ಅಂತಂದು ಹೇಳಿದ್ದಾರೆ. ದಯವಿಟ್ಟು ಅದನ್ನು ಏನಾದರೂ ಮಾಡಿ ಸೆಕ್ರೆಟರಿಗಳು ಮತ್ತು ನಮ್ಮ ಸೂಪರ್ವೈಸರು, ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರೋರು ಎಲ್ಲ ಸರ್ವ ಸದಸ್ಯರು ಸೇರಿ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗುವಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದೇಳಿ ನಾನಾದ್ರೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸಂಘದ ವಿಶೇಷವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಿರವಾದ ಕಾರಣದಿಂದಲೂ ಪ್ರತಿಯೊಬ್ಬರು ಅಧ್ಯಕ್ಷರು ಬಂದಾಗಲೂ ಏನಾದ್ರು ಒಂದು ಹೊಸದು ಮಾಡ್ತಾ ಹೋದರೆ ನಮ್ಮ ಬಂದಗುಡ್ಡೆ VSS ಸೊಸೈಟಿನೂ ಇನ್ನೂ ಉತ್ತೀರ್ಣ ಅಂಗಕ್ಕೆ ಹೋಗುತ್ತದೆ. ಮತ್ತು ಈ ಒಂದು ಕೆಲಸವನ್ನು ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಕ್ಷಪಾತ ಮಾಡದೆ, ಯಾವುದೇ ರಾಜಕೀಯ ಮಾಡದೆ, ಉಪಾಧ್ಯಕ್ಷರು ಅಧ್ಯಕ್ಷರು ಏಕತೆಯಿಂದ ಮತ್ತು ಎಲ್ಲ ನಿರ್ದೇಶಕರು ಸೇರಿ ಈ ಒಂದು ಸೊಸೈಟಿಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮಿಸಬೇಕು. ಹಾಗೂ ನಾವೊಂದು ಹೊಸದಾಗಿ ನಮ್ಮ ಸುರೇಶ್ ಅಣ್ಣ ಮಾತಾಡಿದ್ರು, ಈ ಒಂದು ಸೊಸೈಟಿಗೆ ಹಿಂದೆ ರಸಗೊಬ್ಬರ ಮಾಡ್ತಾಯಿದ್ರು, ಬಿತ್ತೆ ಬೀಜ ಮಾಡ್ತಾಯಿದ್ರು. ಅದನ್ನು ಈ ವರ್ಷದಿಂದಲೇ ತಿಮ್ಮಣ್ಣನವರ ಅಧ್ಯಕ್ಷತೆಯಿಂದಲೇ ಅವರ ಮಗನಾದ ಬ್ಯಾಟ್ರಿ ಹಿಮಂತರಾಜ್ ಅವ್ರಿಗೆ ಒಂದ್ಸರಿ ನಾವು ಹೇಳ್ಕೊಂಡಿದ್ವಿ. ನಮ್ಮ ಸೊಸೈಟಿಯಲ್ಲಿ ಈಗ ಹುಣಸಳ್ಳಿ ಸೊಸೈಟಿಯಲ್ಲಿ ಹೋದಾಗ ಅಲ್ಲಿ ಗೊಬ್ಬರ ಮಾಡ್ತಿದ್ರು, ನಮ್ಮ ಸೊಸೈಟಿ ನಾವ್ಯಾಕೆ ಬಾರಿಸ್ಬಾರ್ದು ಅಂತ ಅಂದಾಗ, ಇಲ್ಲ ಆಯಿತು, ನಾನು ಅದಕ್ಕೇನು ಬೇಕಾ ನಾನು ಬಂಡವಾಳ ನಾನು ಹಾಕ್ತೀನಿ, ಅದು ಲಾಭ ನಷ್ಟ ಎಲ್ಲ ಸೊಸೈಟಿನವರೇ ತಾಂಬ್ಲಿ, ಮಾಮೂಲಿ ಎಲ್ಲ ವ್ಯವಸಾಯ ಉತ್ಪನ್ನ ರೈತರಿಗೆ ಸಿಗಲಿ, ಅದ್ರಲ್ಲಿ 10 ರೂಪಾಯಿ 20 ರೂಪಾಯಿ ಲಾಭ ಬಂದು ನಮ್ಮ ರೈತರಿಗೆ ಅನುಕೂಲ ಆಗಲಿ, ಅದಕ್ಕೆ ನಾನು ತುಂಬ ಸಹಕಾರ ಸಪೋರ್ಟ್ ನಂದಿದೆ ಅಂತ ಅವರು ನಮ್ಮ ಮಾತಿಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗ್ಬೇಕು, PCODನೂ ನಾರ್ಮಲ್ ಆಗ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.